ಇವನಾರವ ನೆಂದೆನಸದಿರಯ್ಯ. ಇವನಮ್ಮವ ನೆಂದೆನಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಸಯ್ಯ. ಶ್ರೀ ಗುರು ಬಸವಣ್ಣನ ವಚನದೊಂದಿಗೆ ನನ್ನ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಿ ಅಂತ ನಾನು ತಿಳ್ಕೊಂಡು ನಾನು ಕೂಡ ಆರಾಮದೀನಿ ಅಂತ ಹೇಳ್ತಾ ನಿಮಗೆ. ಮತ್ತು ಇನ್ನೂ ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ಬೆಳಿಗ್ಗೆ 5 ಗಂಟೆಗೆ ಇವತ್ತು ರೆಡಿಯಾಗಿ ಹೊಂಟೀವಿ. ಯಾಕಂದರೆ ನಮ್ಮದು ವಾಲಂಟಿಯರಿಂಗ್ ಆ್ಯಕ್ಟಿವಿಟಿ ಕಾರ್ಯಕ್ರಮ ಐತೆ ನಮ್ಮದು ಹೊರಮಾವ ಲೇಖದೊಳಗೆ. ಅದಕ್ಕೋಸ್ಕರ ಇವತ್ತು ನಾವು ಬೆಳಿಗ್ಗೆದ್ದ ಜಲ್ದಿನೇ ಹೊಂಟೇವ. ಬೆಳಿಗ್ಗೆ ಇವತ್ತು 4 ಗಂಟೆಗೆ ಮಳೆ ಶುರು ಆಗಿಬಿಟ್ಟತಿ ನೋಡ್ರಿ. ನಮ್ಮ ಹೆಬ್ಬಗುಡಿ ಬಸ್ ಸ್ಟ್ಯಾಂಡ ಬೆಂಗಳೂರು ಅಂದ್ರೆ ಬೆಳಿಗ್ಗೆದ್ದ 3 ಗಂಟೆಗೆ ಸ್ಟಾರ್ಟ್ ಆಕತಿ. ಯಾಕಂದ್ರೆ ಶಿಫ್ಟ್ ವೈಸ್ ಡ್ಯೂಟಿ ಇರ್ತಾವೆ. ಅವರು ಶಿಫ್ಟಿಗೆ ಅವ್ರ ಡ್ಯೂಟಿಗೆ ಹೋಗಲೇಬೇಕು. ಮಳೆ ಬರಲಿ ಏನೇ ಬರಲಿ, ದೇವ್ರು ನಡಿಬೇಕಂದ್ರೆ ಟೈಮಿಂಗ್ ಫಾಲೋ ಮಾಡಲೇಬೇಕು. ಇದು ಹೆಬ್ಬಗುಡಿಯಿಂದ ಕಮ್ಮಸಂದ್ರ ಕಡೆ ಹೋಗೋ ಅಂಡರ್ಪಾಸ್ ರೋಡ ನೋಡಿ. ಮಳೆಯಾಗಿ ಎಲ್ಲಿ ಬೇಕಲ್ಲಿ ನೀರು ಇರ್ತತಿ. ನಾವು ಬೆಂಗಳೂರು ಕಡೆ ಹೋಗೋ ರೋಡ್ ಕಡೆಯಿಂದ ಇವಾಗ ಹೊಸೂರು ಕಡೆ ಹೋಗೋ ರೋಡ್ ಕಡೆ ನಾವು ಪಾಸ್ ಆಗಿ ಬಂದ್ವಿ. ಮುಂದೆ ನಮ್ಮ ರಮೇಶನ ಹೊಂಟಾನಲ್ಲೇ. ಈಗ ನೋಡಿ ನಮ್ಗೆ ಹೋಗೋ ನಮ್ಮ ದಾರ್ಯಾಗ ಒಂದು ದೇವಸ್ಥಾನ ಹತ್ರಿ, ಚಿಕ್ಕ ದೇವಸ್ಥಾನ. ಗೌರಿ ಶಂಕರ ದೇವಾಲಯ ಹಾಗೂ ನಮ್ಮ ಗಣಪತಿ ದೇವಾಲಯ. ಮತ್ತಿಲ್ಲಿ ದುರ್ಗಾದೇವಿ ದೇವಸ್ಥಾನ ಮತ್ತು ಆಂಜನೇಯನ ದೇವಸ್ಥಾನ. ಹಂಗೆ ಇಲ್ಲಿ ಮುಂದೆ ನಾಗರಾಜಪ್ಪನ ದೇವಸ್ಥಾನ ಇಲ್ಲಿ ಆಗೈತ್ರಿ. ಇವಾಗ ಮಹಾನವಮಿ ದಿನ ಬೆಳಿಗ್ಗೆ ಎಲ್ಲರೂ ದೇವಸ್ಥಾನಕ್ಕೆ ದರ್ಶನಕ್ಕೆ ಬರ್ತಾರೆ. ಮತ್ತು ನಮ್ಗೆ ಇವಾಗ ವಾರಂಟಿನಕ್ಕೆ ಹೋಗಕ್ಕೆ ಕಾರ್ಯಕ್ರಮಕ್ಕೆ ಏನೇನು ಮೆಟ್ರಿಯಲ್ ಬೇಕು ಗಾಡಿ ಒಳಗೆ ಲೋಡ್ ಮಾಡ್ಕೊಳತ್ತವ. ಬೆಳಿಗ್ಗೆ ಗಾಡಿ ಅವಾಗ ನೀನು ರಾತ್ರಿನ ಬುಕ್ ಮಾಡಿಟ್ಟಿದ್ನಿ. ಬೆಳಿಗ್ಗೆ ಅವನು ಒಂದು ಫೋನ್ ಮಾಡೋದ್ಲೆ ಬಂದುಬಿಟ್ಟ. ಇವಾಗ ನಾವು ಹೊಂಟೇವ್ರಪ್ಪ. ನಮ್ಮದು ಈ ಏರಿಯಾ ಬಂದ್ಬಿಟ್ಟು ಎಲೆಕ್ಟ್ರಾನ್ ಸಿಟಿ. ಇವಾಗ ಇಲ್ಲೇ ಡಿವೈಡರ್ ನಾವು ಫಸ್ಟು ಇಲ್ಲಿ ಒಂದು ಯೂಟರ್ನ್ ತೊಗೊಂಡು ಆಮೇಲೆ ಸಿಗ್ನಲ್ ರೈಟ್ ತೊಗೊಂಡು ಹೋಗ್ಬಿಡ್ತಿದ್ವಿ. ಯಾಕೋ ಬ್ಯಾರಿ ಕಡೆ ಕ್ಲೋಸ್ ಮಾಡಿದ್ರೆ ಹಿಂಗೆ ಮುಂದೆ ಹೋಗಿ ನಾವು ತಿರ್ಗಾ ಹೊಸ ರೋಡಿಗೆ ಯೂಟರ್ನ್ ತೊಗೊಂಡು ಮುಂದೆ ಬಂದ ಈ ಕಡೆಯಿಂದ ಈ ಹೊಸ ರೋಡ್ ಕಡೆಯಿಂದ ಮತ್ತು ಎಲೆಕ್ಟ್ರಾನ್ ಸಿಟಿ ಫೇಸ್ 1 ಕಡೆ ಹೋಗಾಕ ಇಲ್ಲಿ ಫ್ಲೇವರ್ ಇದೆ. ಇವಾಗ ಫ್ಲೇವರ್ ಮೇಲೆ ಹೋಗ್ತಾ ಇದೀವಿ ನೋಡಿ ನಾವು. ಇದು ನಮ್ದು ಮೆಟ್ರೋ ರೋಡ್ ಹೊಸದು, ಎಲೆಕ್ಟ್ರಾನ್ ಸಿಟಿ ಟು ರಾಷ್ಟ್ರೀಯ ವಿದ್ಯಾಲಯ ಅವ್ರಿಗೆ ಲಾಸ್ಟ್ ಸ್ಟಾಪು. ನಮ್ಮ ಆಫೀಸ್ ಲಾಸ್ಟ್ ಸ್ಟಾಪ್ ಬರೋದ್ರಲ್ಲಿ. ಈ ಮೆಟ್ರೋ ಸ್ಟಾರ್ಟ್ ಆದ್ರೆ ನಾವು ಮೆಟ್ರೋದಲ್ಲೇ ಓಡಾಡ್ತೀವಿ. ಎದುರುಗಡೆ ಕಾಣೋದು ಮೆಟ್ರೋ ಸ್ಟೇಷನು. ಇವಾಗ ನಾವು ಕೋನಾಪ್ ನಗರ ಸಿಗ್ನಲ್ ಇದ್ದೀವಿ. ಮಳೆ ಮಾತ್ರ ಬಿಡಬಾರ್ದು. ಬೆಳಿಗ್ಗೆ ನಾವು ನೋಡ್ಬೇಕಲ್ಲ ಇವೆಂಟ್ ಅಂದ ತಕ್ಷಣ 100 ಜನ ಬರ್ತಾರೆ. ಹಿಂಗೆ ಮಳೆ ಆದ್ರೆ ನಮ್ಮ ಕಾರ್ಯಕ್ರಮ ಆಕತ್ತಿಲ್ಲ ಗೊತ್ತಿಲ್ಲ, ಒಟ್ಟಿನಲ್ಲಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವಾಗ ನಾವು ಸಿಲ್ಕ್ ಫೋರ್ಟ್ ಜಂಕ್ಷನ್ ದಾಟಿ ಮಡಿವಾಳ ಬಂದ್ವಿ. ಮಡಿವಾಳ ಬಸ್ ಸ್ಟಾಪ್ಗಳೆಲ್ಲ ಇವು. ಮೆಜೆಸ್ಟಿಕ್ಕು, ಮಾರ್ಕೆಟು, ಸಿಟಿಗೆಲ್ಲ ಹೋಗೋರಿಗೆ ಇಲ್ಲಿಂದ ಬಸ್ ಸಿಗ್ತಾ. ನಮಗೆ
ಇದು ಆ್ಯಕ್ಚುಲಿ ಇವತ್ತು ನಮ್ಮದು ಶನಿವಾರ ಬೆಳಿಗ್ಗೆ ಹೊಂಟೋದ್ರೆ ಟ್ರಾಫಿಕ್ ಕಮ್ಮಿ ಇತ್ತು, ಇಲ್ಲಾಂದ್ರೆ ಈ ರೋಡು ಹೆವಿ ಟ್ರಾಫಿಕ್ ಇರುತ್ತೆ. ಇವತ್ತು ನಮ್ಮ ಫಂಕ್ಷನೂ ಕ್ಯಾನ್ಸಲ್ ಆತ. ಮುಂದೆ ಹೋಗಿ ಊಟ ತೊಗೊಂಬಂದ್ವಿ, ವಾಪಸ್ ಹೋಗ್ತಾ ಇದೀವಿ. ಇವಾಗ ಇಲ್ಲಿ ನೋಡಿ ನಮ್ಮ ವೀರಾಂಜನೇಯ ಮತ್ತು ಶ್ರೀರಾಮನ ದರ್ಶನ. ಇವತ್ತು ಶನಿವಾರ ನಮಗೆ ದರ್ಶನ ಆಯ್ತು. ಇವತ್ತಿಲ್ಲಿ ನಮಸ್ಕಾರ ಮಾಡ್ಕೊಂಡು ಹಂಗೆ ಮುಂದೆ ಹೊಂಟೀವಿ. ಈ ಬರೋದು ಮಡವಾಳ ಸಿಗ್ನಲ್ ಅದೀವಿ ನಾವು. ನಿಮ್ಗೆ ಇಲ್ಲಿ ಎಡಗಡೆ ಕಾಣಿಸೋದ ಹೂವಿನ ಮಾರ್ಕೆಟ್. ಇಲ್ಲಿ ಪ್ರತಿದಿನ ನೂರಾರು ಜನ ಇಲ್ಲಿ ಹೂವಿನ ವ್ಯಾಪಾರ ಸಿಗ್ತಾರೆ. ಬೆಳಿಗ್ಗೆ ಎದ್ದು 4 ಗಂಟೆಗೆ ಅಂದ್ರೆ ನಿಮಗೆ ಇಲ್ಲಿ ಫ್ರೆಶ್ ಹೂಗಳೆಲ್ಲ ಸ್ಟಾರ್ಟ್ ಆಗ್ತಾವೆ. ಇಲ್ಲಿ ಹತ್ರ ಮಡಿವಾಳ ಹತ್ರ ಯಾರು ಇರ್ತೀರಿ ಅವ್ರು ಬಂದು ಆರಾಮಾಗಿ ಇಲ್ಲಿ ಫ್ರೆಶ್ ಹೂ ಸಿಗ್ತಾವೆ, ಬಂದು ತೊಗೊಂಡು ಹೋಗೋದು. ಕಮ್ಮಿ ರೇಟ್ ಇರ್ತೈತಿ. ಈ ಹೂ ಮಾರಾರು ಒಂಥರ ಗ್ರೇಟ್. ಬೆಳಿಗ್ಗೆ ಮಳೆ ಇರಲಿ ತಂಡಿರಲಿ 4 ಗಂಟೆಗೆ ಅಂದ್ರೆ ಬಂದ್ರೆ ಮಾಲಿ ರೆಡಿ ಮಾಡ್ಕೊಂಬಂದ್ರೆ ರಾತ್ರಿ ಎಲ್ಲ ಕೆಲಸ ಮಾಡಿ ಬೆಳಿಗ್ಗೆ 4 ಗಂಟೆಗೆ ಬಂದು ಹೂವು ಮಾರ್ಕೆಟ್ನಾಗ ಕುಂತು ಹೂ ಮಾರ್ತಾರೆ. ಇವರು ಶ್ರಮನೂ ದೊಡ್ಡದೈತಿ. ಇವ್ರಿಗೂ ಒಂದು ಸೆಲ್ಫ್ ಹೊಡಿಬೇಕು ನಾವು. ನೋಡ್ರಿ, ದಾರಿ ಉದ್ದಕ್ಕೂ ಇಲ್ಲಿ ನಮಗೆ ಹೂವಿನ ವ್ಯಾಪಾರಸ್ಥರ ಸಿಗ್ತಾರೆ. ಇಲ್ಲಿ ಮುಂದೆ ಇದು ನಮ್ಗೆ ಎದುರುಗಡೆ ಕಾಣೋದು ಸಿಲ್ಕ್ ಬೋರ್ಡ್ ಬಸ್ ಸ್ಟಾಪು BMTC ಇದು. ಆಮೇಲೆ ಈ ಕಡೆ ಒಂದು ಬರುತ್ತಲ್ಲ ಡಬಲ್ ಡೆಕ್ಕರ್ ಫ್ಲೇವರು, ಇದು ರಾಗಿಗುಡ್ಡದಿಂದ ಬಂದು ಇಲ್ಲಿ ನಮ್ದು ಎಲೆಕ್ಟ್ರಾನ್ ಸಿಟಿ ರೋಡಿಗೆ ಎಂಡಾಗುತ್ತೆ. ಅಲ್ಲಿ ಮುಂದ್ಗಡೆ ನಮ್ಮ ಮಾರ್ಚಳಿ ರೋಡಕ್ಕೆ ಹೋಗಿ ಆ ಕಡೆ ಸ್ಟೇಟ್ ಹೋದ್ರೆ ಹಂಗೆ ಹೋಗ್ತೀವಿ. ಮುಂದೆ ಅಲ್ಲಿ ಎಡಗಡೆ ತಂದ್ರು ಮಡಿವಾಳ ಕಡೆ ಹೋಗ್ತೀವಿ. ಇವಾಗ ಡಬಲ್ ಡೆಕ್ಕರ್ ಆಗಿದೆಲ್ಲ ಸೂಪರ್ ಆಗಿದೆ. ಮೇಲ್ಗಡೆ ಮೆಟ್ರೋ ಹೋಗುತ್ತೆ, ಕೆಳಗಡೆ ಫ್ಲೇವರು, ಅದರ ಕೆಳಗಡೆ ಮತ್ತೆ ರೋಡ್ ಇರುತ್ತೆ. ಅದು ಆ ಪ್ಲ್ಯಾನ್ ಮಾತ್ರ ನಮ್ಮ ಸೂಪರ್ ಆಗಿದೆ. ಈಗ ಮೇಲ್ಗಡೆಯಿಂದ ಹೋದ್ರೆ ಎಲೆಕ್ಟ್ರಾನ್ ಸಿಟಿ ಫ್ಲೇವರು. ಇವು ನಮ್ಮ ಡ್ರೈವರ್ ಒಂದು 150 ರೂಪಾಯಿ ಉಳಿತಾನಂತೇಳಿ ಸರ್ವಿಸ್ ರೋಡ ಹೋಗ್ತಾನೆ. ಏನು ಮಾಡೋಕ್ಕೆ ಬರಲ್ಲ. ಇವಾಗ ಬರೋದು ಬೊಮ್ಮನಹಳ್ಳಿ ಸಿಗ್ನಲ್ಲು. ಇದು ಸೋಮವಾರ ಆದ್ರಲ್ಲಿ ಹೆವಿ ರಶ್ ಇರುತ್ತೆ ಇಲ್ಲಿ. ಆಮೇಲೆ ಗಾರ್ಮೆಂಟ್ಸ್ಗಳು ಜಾಸ್ತಿ ಅದಾವ ಇಲ್ಲಿ. ಲಕ್ಷಾಂತರ ಜನ ಇಲ್ಲಿ ಗಾರ್ಮೆಂಟ್ಸ್ದಾಗ ವರ್ಕ್ ಮಾಡ್ತಾರೆ ಇಲ್ಲಿ ಬೊಮ್ಮನಹಳ್ಳಿಯಲ್ಲಿ. ಇವಾಗ ನಾವು ವಾಪಸ್ ಹೋಗ್ತಾ ಇದೀವಿ. ಯಾಕಂದ್ರೆ ನಮ್ದು ಇವತ್ತು ಇವೆಂಟ್ ಮಳೆ ಆ ಸಂಬಂಧ ಕ್ಯಾನ್ಸಲ್ ಆಗಿತ್ತು, ಅದಕ್ಕೆ ಹೋಗ್ತಾ ಇದೀವಿ. ನಮ್ಮ ಹುಡುಗ ಹೊಸ ಕೊಡಿ ತಂದನ ಮಳೆ ಆಗತ್ತಂತೇಳಿ ಚೆಕ್ ಮಾಡಕ್ಕೆ ಹೋಗಿ ಕೊಡಿನ ಕಿತ್ಬಿಟ್ಟ. ಏನು ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ. ಇಷ್ಟ ಆದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.